ಹಿರಿಯ ನಟಿ ಜಯಮಾಲಾ ಮೇಡಮ್ ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ, ಅರುಣ್ ಬಡಿಗೇರ್ ಮಾತಾಡ್ತಾ ನಮಸ್ತೆ ಇದ್ದೀನಿ. ಸರ್. ನಮಸ್ತೆ. ನಮಸ್ತೆ ಸರ್. ಖುಷಿ ಆಯ್ತಾ ಇವತ್ತು ಈ ಸುದ್ದಿ ಕೇಳಿ? ಸರ್ ಎಷ್ಟು ಸಂತೋಷ ಆಯ್ತು ಅಂತಂದ್ರೆ ಹಾ 16 ವರ್ಷದಿಂದ ಹಾ ಅವರಿಗೆ ಇದನ್ನ ಯಾರು ಕೇಳಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಕರ್ನಾಟಕ ರತ್ನ ಬಹುಶಃ ಮನಸ್ಸಿಗೆ ಬಂದಿರ್ಲಿಲ್ಲ ಅನ್ಸುತ್ತೆ. ಹ್ಮ್ ಆದ್ರೆ ಈಗ ಕೊಟ್ರಲ್ಲ ಸರ್, ನಿಜವಾಗ್ಲೂ ಹೇಳ್ತೀನಿ, ನಾನು ನಮ್ಮ CM ಸಿದ್ದರಾಮಯ್ಯ ಸಾಹೇಬ್ರಿಗೂ DCM DK ಶಿವಕುಮಾರ್ ಸಾಹೇಬ್ರಿಗೂ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೀನಿ ಸರ್. ಉದ್ಯಮದ ಪರವಾಗಿ ಮತ್ತು ಅವರ ಅಭಿಮಾನಿಗಳ ಪರವಾಗಿ ತುಂಬಾ ಖುಷಿ ಆಯ್ತು ಸರ್. ಬಟ್ ಇಷ್ಟು ವರ್ಷ ಕಾಯ್ಬೇಕಾಯ್ತಾ ಅಂತ? ಸರ್ ಏನು ಮಾಡಕ್ಕಾಗಲ್ಲ ಸರ್, ಇಷ್ಟು ವರ್ಷ ಕಾದಿದ್ದು ಅಂತಲ್ಲ, ಈ ಸಲ ಪ್ರಯತ್ನಕ್ಕೆ ಫಲ ಸಿಕ್ತು ಸರ್. ಅಲ್ಲ, ನಾನು ಕೇಳೋದು ಜಯಮಾಲಾ ಮೇಡಮ್, ಒಬ್ಬ ಅಭಿಮಾನಿಯಾಗಿ, ನಾನು ಕೂಡ ವಿಷ್ಣುವರ್ಧನ್ ಅಭಿಮಾನಿಯಾಗಿ ಕೇಳುವಂಥದ್ದು, ಅವ್ರು ಕೊಟ್ಟಂತ ಕೊಡುಗೆ ಅದೆಲ್ಲವೂ ಕೂಡ ಕೇಳಿ ಪಡಿಬೇಕಾಗಿರಲಿಲ್ಲ, ತಾನಾಗೆ ಬರಬೇಕಾಗಿತ್ತು, ಸರ್ಕಾರ ತಾನಾಗೆ ಕೊಡಬೇಕಾಗಿತ್ತು ಅಂತ ಹೇಳಿ ನಾವು ಕೇಳಿ ಪಡೆಯುವಂತ ಮಟ್ಟಕ್ಕೆ ಹೋಗ್ಬಿಟ್ವಲ್ಲ ಅಂತ. ಇಲ್ಲ ಸರ್, ಎಲ್ಲಾ ಪ್ರಶಸ್ತಿಗಳನ್ನು ನಾವು ಹೇಳ್ತೀವಿ, ಸಂಘ ಸಂಸ್ಥೆಗಳು ಒತ್ತಾಯವನ್ನ ಮಾಡುವಂತದ್ದಿತ್ತು. ಆದ್ರೆ ಸಂಘ ಸಂಸ್ಥೆಗಳು ಎಲ್ಲೋ ಒಂದ್ ಕಡೆ ವಿಫಲವಾಯ್ತು ಅಂತ ನಾನು ಅನ್ಕೊಳ್ತೀನಿ. ಯಾಕೆಂದ್ರೆ ಕೇಳ್ಬೇಕಾಗಿತ್ತು. ಇವತ್ತಿನ ದಿನ ನಾವು ಕೇಳಿದ್ರಲ್ಲಿ ತಪ್ಪಿಲ್ಲ ಸರ್, ನೆನಪಿಸುವಂತದ್ದು. ಯಾಕಂದ್ರೆ ಅವ್ರಿಗೆ 16 ವರ್ಷ ಆಗಿತ್ತು. ಮೇಡಮ್ ಬಿ ಸರೋಜಾದೇವಿ ಶ್ರೀಹರ್ಷ ಅವ್ರು ಈಗ ತಾನೇ ಆಗಿರೋದು. ಅದರಿಂದಾಗಿ ಇಬ್ಬರಿಗೂ ದಕ್ಕಿರೋದು ನಮಗೆ ತುಂಬಾ ಸಂತೋಷ ಬಂದಿದೆ ಸರ್. 18ನೇ ತಾರೀಕಿಗೆ ಹುಟ್ಟುಹಬ್ಬ ಬೇರೆ ಡಾಕ್ಟರ್ ವಿಷ್ಣುವರ್ಧನ್ ಅವರದ್ದು. ಹೌದು ಸರ್, 75 ವರ್ಷ ಸಂದರ್ಭ ಸರ್. ಅವರ ಅಭಿಮಾನಿಗಳಿಗೆ ಎಷ್ಟು ಸಂತೋಷ ಆಗುತ್ತೆ ಸರ್. 75 ವರ್ಷ ನಿಜವಾಗ್ಲೂ ಹೇಳ್ತೀನಿ ಸರ್. ಈಗ ಎಲ್ಲೋ ಈ ವಿವಾದಗಳು ಬರ್ತಿದೆ ಅಲ್ಲ ಅಂತ ಅನ್ಸ್ತಿತ್ತು. ಆದ್ರೆ ತುಂಬಾ ಸಂತೋಷ ಆಯ್ತು ಸರ್, ಅವ್ರಿಗೊಂದು ನ್ಯಾಯ ಸಿಕ್ತು. ಬಟ್ ತಡವಾಗಿ ಆದ್ರೂ ಕೂಡ ಎಲ್ಲದಕ್ಕೂ ಕೂಡ ಒಂದು ಇತ್ಯರ್ಥ ಆಗೋ ರೀತಿಯಲ್ಲಿ ಬರ್ತಾ ಇದೆ ಕಾಲ ಸರ್. ಕಾಲ ಎಲ್ಲ ಸರಿ ಮಾಡುತ್ತೆ ಸರ್, ಒಳ್ಳೇದಾಗುತ್ತೆ. ಬಟ್ ಈ ಸಲ ಒಂದು ದೊಡ್ಡದಾಗಿ ಸಮಾರಂಭ ಇಟ್ಕೊಳ್ಬೇಕು ಅಂತ ಇದ್ರು ಅವ್ರ ಅಭಿಮಾನಿಗಳೆಲ್ಲ. ಖಂಡಿತ ಸರ್, ದೊಡ್ಡದಾಗಿನೇ, ಇದು ದೊಡ್ಡದು. 75 ಇಯರ್ಸ್ ಅಂತಂದ್ರೆ ದೊಡ್ಡದಾಗಿನೇ ನೋಡ್ಬೇಕಲ್ವಾ ಸರ್ ನಾವೆಲ್ಲ. ಹೌದು. ಬರೀ ಅಭಿಮಾನಿಗಳು ಅಷ್ಟಿಲ್ಲ, ಈಗ ಚಿತ್ರರಂಗವೇ ಈ ವಿಚಾರದಲ್ಲಿ ಒಂದು ದೊಡ್ಡ ಸಂಭ್ರಮವನ್ನ ಮಾಡೋದು ಸೂಕ್ತ ಅನ್ಸುತ್ತೆ. ತಮಗೇನ್ ಅನ್ಸುತ್ತೆ ಮೇಡಮ್? ಸರ್, ಚಿತ್ರರಂಗ ಇದನ್ನ ಸಂಭ್ರಮಿಸ್ಕೊಳ್ಬೇಕು ಸರ್. ಇದು ಬಹಳ ದೊಡ್ಡ ಸಂಭ್ರಮ ಸರ್. ಇದನ್ನ ಪ್ರತಿ ಒಬ್ರು ಕೂಡ ಅನುಭವಿಸ್ತಾರೆ ಸರ್. ಇವಾಗ ತಾವು ಹೇಳಿದ್ರಿ ಸರ್, ವಿಷ್ಣುವರ್ಧನ್ ಅವ್ರಿಗೆ ಅಭಿಮಾನಿ, ಹೀಗೆ ಅಭಿಮಾನ ಎಲ್ಲರಲ್ಲೂ ಇರುತ್ತಲ್ಲ ಸರ್. ಅದಕ್ಕೆ ಉದ್ಯಮ ಮುಂದೆ ಬರ್ಬೇಕು. ಬಹುಶಃ ಉದ್ಯಮದವ್ರು ಬರ್ತಾರೆ ಸರ್. ಈ ಸಲ ಸಂಭ್ರಮಿಸ್ಕೋತೀವಿ ಅಂತ ನಂಗೆ ಅನ್ಸ್ತಾ ಇದೆ. ಈ ಸಲ ಡೆಫಿನೆಟ್ಲಿ ಆಗುತ್ತೆ ಅಂತೀರಾ? ಆ ತರ ಒಗ್ಗಟ್ಟಿನ ನಿಂತ್ಕೊಳ್ತಾರ? ಖಂಡಿತ ಸರ್. ಇಲ್ಲ, ಮಾಡ್ತಾರೆ ಸರ್, ಮಾಡ್ಬೇಕು ಸರ್, ಮಾಡ್ಬೇಕು. ಬಟ್ ಯಾಕೆ ಈ ಪ್ರಶ್ನೆ ಕೇಳ್ತೀರಿ ಅಂದ್ರೆ ಜಯಮಾಲಾ ಮೇಡಮ್, ಬೇರೆ ಎಲ್ಲ ಹಿರಿಯ ನಟರುಗಳದ್ದೆಲ್ಲ ದಿವಂಗತರಾಗಿರುವಂಥವ್ರದ್ದೆಲ್ಲ ತುಂಬಾ ಚೆನ್ನಾಗಿ ಅಲ್ಲಿ ಇಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಆದ್ರೆ ಯಾಕೋ ಏನೋ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ವಿಚಾರದಲ್ಲಿ ಮಾತ್ರ ಚಿತ್ರರಂಗ ಸ್ವಲ್ಪ ಹಿಂದೇಟ್ ಹಾಕ್ಬಿಡುತ್ತೆ ಅಂತ ಅನಿಸ್ಬಿಡುತ್ತೆ, ಬಹಳ ಸಲ ನೋವಾಗ್ಬಿಡುತ್ತೆ. ಇಲ್ಲ ಸರ್, ಅದು ಒಂದೇನಾಯ್ತು ಅಂದ್ರೆ ಅವ್ರಿಗೆ ಇಲ್ಲ ವಿರೋಧ ಇಲ್ಲ ಸರ್, ಖಂಡಿತ ಇಲ್ಲ. ಅಲ್ಲ, ವಿರೋಧ ಅಂತ ನಾನು ಹೇಳೋದಿಲ್ಲ. ನಾನು ವಿರೋಧ ಮಾಡ್ತಾರೆ ಅಂತ ಹೇಳಲ್ಲ, ನಾನು ಅವ್ರನ್ನ ಕನ್ಸಿಡರ್ ಮಾಡಲ್ಲ ಅಂತ ನಾನು ಹೇಳೋದು. ಆ ತರ ಭಾವನೆ ಚಿತ್ರರಂಗದಲ್ಲಿ ಕಾಣಿಸುತ್ತೆ. ಏನಾಗೋಯ್ತು ಗೊತ್ತಾ ಸರ್, ಅವರ ಇದಕ್ಕೆ ಸಮಾಧಿ ಅಂತ ಅಂದಾಗ ಸರ್, ಆ ಸ್ಮಾರಕ ಅಂತ ಬಂದಿದ ತಕ್ಷಣನೇ ಏನಾಗೋಯ್ತು, ಅದು ಸರ್ಕಾರ ಮತ್ತು ಅವ್ರ ಕುಟುಂಬದ ವಿಚಾರ ಅನ್ನೋದು ಬಂದ್ಬಿಡ್ತು ಸರ್. ಆ ಕಾರಣಕ್ಕೋಸ್ಕರ 2 ಹೆಜ್ಜೆ ಹಿಂದೆ, ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಕೆ ಇಷ್ಟು ವರ್ಷಗಳು ಕಾದಿದ್ದು ಅಂತ ನನ್ಗನ್ಸುತ್ತೆ. ಇರ್ಲಿ, ತಡವಾಗಿ ಆದ್ರೂ ಒಂದಿಷ್ಟು ಸಮಾಧಾನ ಪಟ್ಕೊಳ್ಳೋಣ. ಧನ್ಯವಾದಗಳು ಜಯಮಾಲಾ ಮೇಡಮ್, ಪಬ್ಲಿಟಿ ಜೊತೆಗೆ ಮಾತಾಡಿದಕ್ಕೆ.